ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ಹೊಸಕೋಟೆ ಏನ್ ಮಾಡ್ಕೊಂಡಿರೋದು? ಸರ್ ನಂದು MA ಕಂಪ್ಲೀಟ್ ಆಯ್ತು. ಬೆಂಗಳೂರು ಹೊಸಕೋಟೆನಾ? ಹಾ ಸರ್, ಹೌದು, ಬೆಂಗಳೂರು ಹೊಸಕೋಟೆ ಸರ್. ಓಕೆ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಸರ್ ನಾನು 2020 ಇಂದ ನೋಡ್ತಿದ್ದೀನಿ ಸರ್, 4 ವರ್ಷ ಆಯ್ತು. ಅಯ್ಯೋ, ಹಾ, 4 ಸರ್. ವರ್ಷ ಹಾ ಸರ್. ಅಂದ್ರೆ ಅವಾಗ ಈ ರೀತಿ ಕಾರ್ಯಕ್ರಮ ಇರ್ಲಿಲ್ಲ ಅನ್ಸುತ್ತೆ. ಹಾ ಸರ್, ಇರ್ಲಿಲ್ಲ ಸರ್. ಓಕೆ, ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಸರ್ ಇಲ್ಲ ಸರ್, ಲಾಸ್ಟ್ ಟೈಮು ಕಾಲ್ ಮಾಡಿದ್ದೆ. ಓ, ಮಾತಾಡಿದ್ದೀರಾ ಈ ಮುಂಚೆ? ಹಾ ಸರ್, ಮಾತಾಡಿದ್ದೆ. ಯಾವಾಗ? ಸರ್ ಒಂದು 2 ಇಯರ್ಸ್ ಆಯ್ತು ಸರ್, 2022 ನಲ್ಲಿ ಸರ್. ಓಕೆ ಓಕೆ. ಈಗ ನೀವು ಓದ್ತಾ ಇದ್ದೀರಾ, ಸ್ಟೂಡೆಂಟಾ? ಹಾ ಸರ್, ಓದ್ತಾ ಇದ್ದೀನಿ ಸರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದೀನಿ ಸರ್. ಹೇಳಪ್ಪ, ಏನಾದ್ರು ಹೇಳೋದಿದ್ಯಾ? ಹಾ ಸರ್, ಹೇಳೋದಿದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಸರ್ ನನ್ನ. ಲೈಫ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿ ಓದ್ತೀನಿ. ಮನೆ ಕಡೆನೂ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿದ್ದಾರೆ. ಬಟ್ ಆರೋಗ್ಯ ಸಮಸ್ಯೆ ಎಲ್ಲೋ ಒಂದ್ ಕಡೆ 2 ಇಯರ್ಸ್ 3 ಇಯರ್ಸ್ ಇಂದ ನನ್ನ ಕಾಡ್ತಾ ಇದೆ ಸರ್. ಅದಕ್ಕೆ ಎಲ್ಲೋ ಒಂದ್ ಕಡೆ ಬೇಜಾರಾಗಿ ಹೋಗಿದೆ ಸರ್. ಏನ್ ಆರೋಗ್ಯ ಸಮಸ್ಯೆ? ಸರ್ ಆರೋಗ್ಯ ಸಮಸ್ಯೆ ಅಂದ್ರೆ ಬೆನ್ನು ನೋವು ಸರ್ ನನ್ಗೆ. ಓ, ನೀವ್ ಈ ಮುಂಚೆನೂ ಇದೇ ವಿಚಾರವಾಗಿ ಫೋನ್ ಮಾಡಿದ್ರಿ ಹೌದಲ್ಲ? ಹಾ ಸರ್, ಹೌದು. 2 ಇಯರ್ಸ್ ಬ್ಯಾಕ್ ನಿಮ್ ಕಾಲ್ ಮಾಡಿ ಇದೇ ವಿಚಾರವಾಗಿ ಹೇಳಿದ್ದೆ. ಓಕೆ. ಬಟ್ ಅದು ಯಾವ ತರ ಅಂದ್ರೆ ಬಿಟ್ಟು ಬಿಟ್ಟು ನೋವು ಸರ್. ತುಂಬಾ ಕಡೆ ಹಾಸ್ಪಿಟಲ್ ತೋರ್ಸಿದಿರಿ, ಏನ್ ಹೇಳ್ತಾರೆ? ದೇವಸ್ಥಾನಗಳಿಗೆಲ್ಲ ಸರ್. ಏನ್ ಹೇಳ್ತಾರ ಹಾಸ್ಪಿಟಲ್ ಅಲ್ಲಿ? ಸರ್ ಡಿಸ್ಕ್ ಸ್ವಲ್ಪ ಬಲ್ಜ್ ಆಗಿದೆ, ಅದಕ್ಕೆ ನರ ಮೇಲೆ ಒತ್ತಡ ಬೀಳ್ತಾ ಇದೆ, ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ವಾಕಿಂಗ್ ಎಲ್ಲ ಮಾಡ್ತಿರು, ಯೋಗ ಮಾಡ್ತಾಯಿರು, ಎಕ್ಸರ್ಸೈಸ್ ಮಾಡ್ತಾಯಿರು, ಸರಿ ಹೋಗುತ್ತೆ, ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳ್ತಾರೆ. ಬಟ್ ತಗೊಂತಾನೆ ಇದೆ ಸರ್ ಕಂಟಿನ್ಯೂಸ್ ಆಗಿ. ತುಂಬಾ ಕಡೆ ನೋಡ್ಸಿ ಬೇಜಾರಾಗೋಗಿದೆ ಸರ್. ತುಂಬಾ ದೇವಸ್ಥಾನಗಳಿಗೂ ಹೋಗ್ತಾ ಇರ್ತೀನಿ, ದೇವ್ರಿಗೂ ಪೂಜೆ ಮಾಡ್ತಾ ಇರ್ತೀನಿ. ಈ ಮುಂಚೆ ಯಾವ್ದಾದ್ರು ಆಪರೇಷನ್ ಆಗಿತ್ತಾ? ಸರ್ ಇಲ್ಲ ಸರ್, ಯಾವ್ದು ಆಪರೇಷನ್ ಆಗಿದೆ ಸರ್. ಅಂದ್ರೆ ಬೆನ್ನು ಉರಿಯಲ್ಲಿ ನೋವಾ? ಹಾ ಸರ್, ಹೌದು, ಸೊಂಟದ ಭಾಗದಲ್ಲಿ ಸರ್. ಅಂದ್ರೆ ಹೆಚ್ಚು ಹೊತ್ತು ಕೂತಿದ್ರೆ? ಹಾ ಸರ್, ಕೂತಿದ್ರೆ ನೋವು ಬರುತ್ತೆ, ನಿಲ್ತಿದ್ರೆ ನೋವು ಬರುತ್ತೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸರ್. ಅಂದ್ರೆ ನೀವು ನಡೆದಾಡ್ತಿದ್ದು ಕೆಲಸ ಮಾಡ್ತಿದ್ರೆ ನೋವಿರಲ್ಲ? ಸರ್ ಇರುತ್ತೆ ಸರ್, ನೋವು ಇರುತ್ತೆ. ಇಂಥದ್ದೇ ಕಾರಣ ಅಂತ ಇಲ್ಲ, ಎಲ್ಲಾ ಸಮಯದಲ್ಲೂ ಇರುತ್ತೆ. ಹಾ ಸರ್, ಎಲ್ಲಾ ಸಮಯದಲ್ಲೂ ಇರುತ್ತೆ. ಡಾಕ್ಟರ್ ಕೇಳಿದ್ರೆ ಎಲ್ಲೋ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಿ ಆತರ ಆಗಿರೋದು ಅಂತ ಹೇಳ್ತಿದ್ದಾರೆ ಸರ್ ಅವರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಾ ಸರ್? ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರನಪ್ಪ? ಹಾ ಸರ್, ಸ್ಕ್ಯಾನಿಂಗ್ ಎಲ್ಲ MRI ಎಕ್ಸ್ರೇ ಎಲ್ಲ ಮಾಡಿಸಿದೀನಿ ಸರ್. ಆ ರಿಪೋರ್ಟ್ ಅಲ್ಲಿ ಸ್ವಲ್ಪ ಡಿಸ್ಕ್ ಬಲ್ಜ್ ಆಗಿದೆ, ಅದಕ್ಕೆ ಒತ್ತಡ ಬೀಳ್ತಾ ಇದೆ, ನರದ ಮೇಲೆ ಪ್ರೆಷರ್ ಬೀಳ್ತಾ ಇದೆ, ಅದಕ್ಕೆ ನೋವು ಬರ್ತಿರೋದು ಅಂತ ಹೇಳ್ತಾರೆ ಸರ್. ದಪ್ಪ ಇದ್ದೀರಾ? ಸರ್ ಇಲ್ಲ ಸರ್, ದಪ್ಪ ಏನಿಲ್ಲ ಸರ್. ಅದಕ್ಕೆ ಯಾಕೋ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಅದಕ್ಕೆ ನಿಮ್ ಜೊತೆ ಒಂದ್ಸರಿ ಮಾತಾಡೋಣ. ಸರ್ ಎಷ್ಟು ವರ್ಷ ನಿಮ್ಗೀಗ? ಸರ್ ನನ್ಗೆ 23 ಸರ್. 23? ಹಾ ಹೌದು ಸರ್. ಓಕೆ, ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು? ಸರ್ ಅಪ್ಪ ಅಮ್ಮ ಸ್ಕೂಲ್ ಟೀಚರ್ಸ್ ಸರ್. ಇಬ್ರುವಾ? ಹಾ ಸರ್, ಇಬ್ರು ಸ್ಕೂಲ್ ಟೀಚರ್ಸ್. ಈಗ ನಿಮ್ಗೇನು ಗುರಿ, ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ನಾನು KS ಆಫೀಸರ್ ಆಗ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ತಯಾರಿ ಮಾಡ್ತಿದ್ದೀರಾ? ಹಾ ಸರ್, ಟ್ರೈ ಮಾಡ್ತಿದ್ದೀನಿ ಸರ್, ಓದ್ತಾ ಇದ್ದೀನಿ ಸರ್. ಬಟ್ ಕೋಚಿಂಗ್ ಸೆಂಟರ್ ರೀಸೆಂಟ್ ಆಗಿ ಸೇರಿರೋದು 2 ಮಂತ್ಸ್ ಆಯ್ತು. ಇತ್ತೀಚೆಗೆ ಅಲ್ಲಿ ಜಾಸ್ತಿ ಕುತ್ಕೊಂಡಿರೋದಕ್ಕೂ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ 5 hours 6 hours ಎಲ್ಲ ಕುತ್ಕೊಂಡಿರ್ಬೇಕು. ಅಲ್ಲಿ ಜಾಸ್ತಿ ತುಂಬಾ ಹೊತ್ತು ಕೂರಕ್ ಆಗಲ್ಲ. ಅದಕ್ಕೆ 1 month ಇಂದ ಬಿಟ್ಬಿಟ್ಟಿದೀನಿ ಸರ್. ಪರ್ಮಿಷನ್ ತಗೊಂಡಿದೀನಿ, ತರ ಹೆಲ್ತ್ ಪ್ರಾಬ್ಲಮ್ ಇದೆ, ಅದೆಲ್ಲ ಕ್ಲಿಯರ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡ್ ಬಂದಿದ್ದೀನಿ ಸರ್. ಓಕೆ, ಬಟ್ ಅದು ಆನ್ಲೈನ್ ತರಗತಿ ಇಲ್ವಾ? ಸರ್ ಇಲ್ಲ ಸರ್, ಆಫ್ಲೈನ್ ತರಗತಿಗಳು ಸರ್. ಕೇರ್ಪುರಂ ಇದೆ ಅಲ್ವಾ ಸರ್? ಎಲ್ಲಪ್ಪ? ಕೇರ್ಪುರಂ ಅಲ್ಲಿ ಇಂಡಿಯನ್ ಅಕಾಡೆಮಿ ಅಂತ ಇದೆ, ಅಲ್ಲೇ ಹೋಗ್ತಿರೋದು ಸರ್. ಓಕೆ. ಸೊ ಡಾಕ್ಟರ್ಗಳು ಹೇಳೋದು ಕಾಲಕ್ರಮೇಣ ಸರಿ ಹೋಗುತ್ತೆ, ಅಥವಾ ಅದಕ್ಕೆ ಇಂಥದ್ದೇ ಡೇಟ್ ಅಂತ ಏನ್ ಕೊಡ್ಲಿಕ್ಕೆ ಆಗಲ್ಲ ಅಂತ? ಹಾ ಹೌದು ಸರ್. ತುಂಬಾ ದೇವ್ರಿಗೂ ಕೈ ಮುಗಿತೀನಿ ಸರ್. ಬಟ್ ದೇವ್ರಿಗೂ ಕೈ ಮುಗಿತಾ ಇದ್ದೀನಿ ಸರ್. ಇಲ್ಲಪ್ಪ, ಈಗ ನೀವು ದೇವರನ್ನೆಷ್ಟೇ ಭಕ್ತಿಯಿಂದ ಪೂಜಿಸಬಹುದು ಅಥವಾ ದೇವರನ್ನೆಷ್ಟೇ ನಂಬಬಹುದು, ಆದರೆ ದೈಹಿಕವಾಗಿ ನರ್ವ್ ಸಿಸ್ಟಮ್ ಅಥವಾ ನಮ್ಮ ದೇಹದ
ಭೌತಿಕವಾಗಿ ಆಗುವಂತಹ ಕೆಲವು ನೋವುಗಳು ಅದು ಯಾವ್ಯಾವುದೋ ಕಾರಣಕ್ಕಾಗಿರ್ತವೆ. ಈಗ ಅದನ್ನು ಸೈಂಟಿಫಿಕ್ ಆಗಿ ನೋಡ್ಲಿಕ್ಕೆ ಹೋದ್ರು ಅಥವಾ ಕರ್ಮದ ಆಧಾರದಲ್ಲಿ ನೋಡ್ಲಿಕ್ಕೆ ಹೋದ್ರು ಇದು ಏನೋ ಶಾಶ್ವತವಾದ ಕಾಯಿಲೆ ಅಥವಾ ಶಾಶ್ವತವಾಗಿ ನಿಮ್ಮ ಬದುಕಲ್ಲಿ ಕತ್ತಲೆ ಆಗಿಸ್ಲಿಕ್ಕೆ ಬಂದಿರುವಂಥದ್ದು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇದು ವೈಜ್ಞಾನಿಕವಾಗಿ ಸಾಮಾನ್ಯವಾಗಿ ಇಂಥದ್ದೆಲ್ಲ ಬಂದಾಗ ಡಾಕ್ಟ್ರ್ ಮೂಲಕ ಪರಿಹಾರ ಆಗ್ತಕ್ಕಂಥದ್ದು. ಅಥವಾ ಇವರಲ್ದಿರ ಯಾವರು, ಅವರಲ್ದಿರ ಅವರು ಯಾರು. ಈಗ ಎಷ್ಟು ಜನ ಹತ್ರ ತೋರಿಸಿದ್ದೀರ ಅಂದಾಜು? ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಎಷ್ಟು ಜನ ಡಾಕ್ಟರ್ ಹತ್ರ ತೋರಿಸ್ತಿದ್ದೀರಪ್ಪ ಅಂದೆ? ಸರ್ ಸುಮಾರು ಒಂದು 8ರಿಂದ 10 ಜನ ಹತ್ರ ತೋರಿಸಿದೀವಿ ಸರ್. ಎಲ್ಲರಿಂದ ಬರುವ ಉತ್ತರ ಒಂದೇ ಆಗಿದೆಯಾ ಅಥವಾ ಬೇರೆ ಬೇರೆ ಇದೆಯಾ? ಸರ್ ಎಲ್ರ ಉತ್ತರ ಒಂದೇ ಆಗಿದೆ ಸರ್. ಡಿಸ್ಕ್ ಬಲ್ಜ್ ಆಗಿದೆ, ನರದ ಮೇಲೆ ಒತ್ತಡ ಬೀಳ್ತಾ ಇದೆ, ಪ್ರೆಷರ್ ಬೀಳ್ತಿದೆ, ಅದಕ್ಕೆ ನೋವು ಬರ್ತಿರೋದು. ಅಲ್ಲ, ಪರಿಹಾರ ಏನು ಅಂತ ಸಮಸ್ಯೆ? ಸರ್ ಪರಿಹಾರ ನಾವು ಸರ್ಜರಿ ಕೂಡ ಅದೇ ಸರ್ಜರಿ ಮಾಡೋ ಹೋಗಿದ್ರೆ ಮಾಡ್ಬಿಡಿ, ಸುಮ್ನೆ ಇಷ್ಟು ವರ್ಷದಿಂದ ಯಾಕಂತ ಹೇಳಿದ್ರೆ, ಇಲ್ಲ ಆ ತರದ್ ಏನ್ ಪ್ರಾಬ್ಲಮ್ ಇಲ್ಲ, ಸುಮ್ನೆ ಎಲ್ಲ ಸರ್ಜರಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಸರ್. ಬಟ್ ಸಿಟಿಗಳಿಗೆ ಬಂದು ಯಾವ್ದಾದ್ರು ಒಳ್ಳೆ ಆಸ್ಪತ್ರೆ ಹಿಡಿದು ಪ್ರಯತ್ನ ಮಾಡ್ಬೇಕಿತ್ತಲ್ಲ ಸರ್. ಸಿಟಿನಲ್ಲೂ ಮಾಡಿದೀರಿ ಸರ್, ಸಂಜೋನ್ಸ್ ಅಲ್ಲೂ ತೋರಿಸಿದೀರಿ ಸರ್. ಸೊ ನಿಮ್ಗೆ ಇಷ್ಟವಾಗಿ ಎಲ್ಲೆಲ್ಲಿ ನಂಬಿಕೆ ಇದೆಯೋ ಅಥವಾ ಎಲ್ಲೆಲ್ಲಿ ದೊಡ್ಡದ ಆಸ್ಪತ್ರೆ ಅಲ್ಲೆಲ್ಲ ತೋರಿಸಿದೀರಾ? ಹೌದು ಸರ್, ತೋರಿಸಿದೀರಿ ಸರ್. ಸಿರ್ಸಿಗೂ ಹೋಗಿದ್ದೀರಿ ಸರ್. ಸಿರ್ಸಿಯಲ್ಲಿ ಒಳ್ಳೆ ಡಾಕ್ಟರ್ ಇದಾರೆ, ಅವ್ರ ಬಳಿ ತೋರಿಸಿದೀರಿ. ವಿಚಾರಕ್ಕೆಲ್ಲ ಬಹುಶಃ ಈ ನಾಟಿ ವೈದ್ಯ ಪದ್ಧತಿ ಇದೆಯಲ್ಲಪ್ಪ, ಹೌದು ಸರ್, ಹೌದು ಸರ್, ಅದನ್ನ ನಂಬಿಕೊಂಡ್ರೆ ಚಂದ. ಅದೃಷ್ಟವಶಾತ್ ನನಗೆ ಇಂಥದ್ದು ಯಾವುದಾದ್ರೂ ಕಂಡು ಬಂದರೆ ಅಥವಾ ಕಾರ್ಯಕ್ರಮ ನೋಡ್ತಿರೋರಿಗೆ ಯಾರಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಸೊ ನೋಡಪ್ಪ, ನೀವು ಇಂಗ್ಲೀಷ್ ಮೆಡಿಸನ್ ಹೊರತುಪಡಿಸಿ ಆಯಿತು, ಅಲ್ಲಿ ಪ್ರಯತ್ನ ಪಟ್ಟಿದ್ದೆಲ್ಲ ಆಯಿತು, ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಬಂದಿದ್ದ ಸಮಯನೂ ನಿನಗೆ ಸ್ಪಷ್ಟತೆ ಇಲ್ಲ, ಹೋಗೋದು ಅಷ್ಟು ಸ್ಪಷ್ಟತೆ ಇರಲ್ಲ, ಅದು ಹಾಗೆ ಹೋಗುತ್ತೆ. ಆದರೆ ನನಗೆ ಅಲ್ಲಿವರೆಗೂ ನೋವು ತಡಿಬೇಕಲ್ಲ ಅನ್ನೋ ನಿನ್ನ ದುಃಖ, ಅಥವಾ ನಾನು ಅಲ್ಲಿವರೆಗೂ ನೋವು ತಿನ್ಬೇಕಲ್ಲ. ಹೌದು ಸರ್, ನಿಜ ಮಾಡ್ಲಿಕ್ಕೆ ಅಂದ್ರೆ ಒಂದು ಇದು ಪ್ರಾಣಾಪಾಯ ಆಗುವಂತಹ ವಿಚಾರ ಅಲ್ಲ, ಮೊದಲನೇದಾಗ ಅದನ್ನ ನಂಬಿಕೆ ಇಟ್ಕೋ. ಹೌದು ಸರ್. ಅಥವಾ ಪ್ರಾಣ ಹೋಗುವಂತ ವಿಚಾರ ಇದಲ್ಲ. ಹೌದು ಸರ್. ಆದ್ರೆ ಕಾಲಾನುಕ್ರಮದಲ್ಲಿ ಅದು ಹೋಗುತ್ತೆ ಅನ್ನೋದು ಹೌದು, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಯಾವುದೇ ಆದ್ರೂ ಅಷ್ಟೇ, ಮನುಷ್ಯನಿಗೆ ಈಗ ಕೆಲವೊಬ್ರು ಹೆಂಗಿರುತ್ತೆ ಪರಿಸ್ಥಿತಿ ಅಂದ್ರೆ, ಈಗ ಎಲ್ಲಾ ಹಾಸ್ಪಿಟ್ಲಿಗೂ ಏನೋ ಒಂಥರ ಮೈಯೆಲ್ಲ ತಳಮಳ ಆಗ್ತಾ ಇರುತ್ತೆ, ಬೆಂಕಿ ಆದಂಗೆ ಆಗ್ತಾ ಇರುತ್ತೆ, ಅದೇನೋ ವಾಮಿಟ್ ಆಗ್ತಾ ಇರುತ್ತೆ, ತಲೆಸುತ್ತ ಬಂದು ಬಿದ್ದೋಗಂಗೆ ಆಗ್ತಾ ಇರುತ್ತೆ, ದಿವಸಕ್ಕೆ 7-8 ಸಾರಿ ಊಟ ಮಾಡಂಗೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಎಲ್ಲ ಆಸ್ಪತ್ರೆಗೂ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ, ಎಲ್ಲಿಯೂ ಕೂಡ ಇಲ್ಲ ಇವನ್ಗೆ ಎಲ್ಲ ರೀತಿ ನಾರ್ಮಲ್ ಇದೆ, ಏನೂ ಇಲ್ಲ, ಇವನು ತುಂಬಾ ಹೆದರಿದ್ದಾನೆ ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ, ಅದು ಟ್ರೀಟ್ಮೆಂಟ್ ಕೊಡ್ತೀವಿ ಸರಿ ಹೋಗು. ಈಗ ಒಬ್ಬ ಆ ರೋಗಿಗೆ ಏನ್ ಅನ್ಸ್ಬಿಟ್ಟಿರುತ್ತೆ ಅಂದ್ರೆ, ನನಗೆ ಯಾವ್ದಾದ್ರು ದೊಡ್ಡ ಕಾಯಿಲೆನೇ ಇರಲಪ್ಪ, ಆದ್ರೆ ಇಂಥದ್ದು ಇದೆ, ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಒಬ್ಬನಾದ್ರೂ ಹೇಳಿದ್ರೆ ಸಾಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿರ್ತಾನ ಅವನು. ಹೌದು ಸರ್, ನಿಜ ಸರ್. ಎಲ್ಲ ಆಸ್ಪತ್ರೆಗೆ ಹೋದಾಗ್ಲೂ ಒಂದೇ ಉತ್ತರ ಬರ್ತಿದೆ, ನಾರ್ಮಲ್ಲು. ಆದ್ರೆ ಒಂದು ಹಂತದಲ್ಲಿ ಏನೋ ಅದ್ ಎಂತ ದೊಡ್ಡ ಕಾಯಿಲೆನಾದ್ರೂ ಆಗ್ಲಿ, ಅದು ಹಿಂಗಿದೆ ಅಂತ ಗೊತ್ತಾಗಬೇಕು. ಒಂದು, ಅದಕ್ಕೆ ಔಷಧಿ ಸಿಗಬೇಕು ಅಥವಾ ಅದಕ್ಕೆ ಟ್ಯಾಬ್ಲೆಟ್ ತಗೊಳಂಗ್ ಆಗ್ಬೇಕು. ಬಟ್ ಸುಮ್ಮನೆ ಎಲ್ಲ ನೋವನ್ನು ಅನುಭವಿಸ್ತಿದ್ದೀನಿ, ಏನು ಅಂತಲೇ ಗೊತ್ತಾಯ್ತಿಲ್ಲ ಅಂದಾಗ ನಮ್ಮ ಹಿರಿಯರು ಹೇಳ್ತಾರೆ, ಆಗ ನೀನು ತಕ್ಷಣ ನಾಟಿ ವೈದ್ಯ ಪದ್ಧತಿಗೆ ಟರ್ನ್ ಆಗು ಅಂತ. ಇದನ್ನ ನಾನು ತುಂಬಾ ಜನರ ಕಥೆಯಲ್ಲಿ ಕೇಳ್ಪಟ್ಟಿದ್ದೀನಿ, ಅದಕ್ಕೆ ಹೇಳಿದೆ. ಯಾಕೆ ನಾನೂ ಕೂಡ ಅದನ್ನು ಅನುಭವಿಸಿದ್ದೆ. ಇತ್ತೀಚೆಗೆ ನನಗೆ ಅಪೆಂಡಿಕ್ಸ್ ಆಪರೇಷನ್ ಆದ ಸಮಯದಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ತುಂಬಾ ಹೆದರ್ಕೊಂಡಿದ್ದೆ ಅಂತ. ಯಾವ ಮಟ್ಟಿಗೆ ನಾನು ಭಯ ಪಟ್ಟಿದ್ದೆ ಅಂದ್ರೆ, ಯಾವ್ದೋ ದೆವ್ವ ಹಿಡಿದ್ಬಿಟ್ಟತೆ ಅಂತ ತಗೊಂಡೋಗಿ ದೇವಸ್ಥಾನಕ್ಕೆಲ್ಲ ಹಾಕ್ಬಿಟ್ಟಿದ್ರು. ಅಂದ್ರೆ ಎಲ್ಲ ಆಸ್ಪತ್ರೆಗೂ ತೋರಿಸ್ತಾ ಇದ್ದೀವಿ, ಎಲ್ಲ ಕಡೆ ನಾರ್ಮಲ್ಲು. ನನಗ ಈಗ ನಾನು ಹೇಳಿದ್ನಲ್ಲಪ್ಪ ಉದಾಹರಣೆ, ಅದ್ ನಂದೇ ಆಗಿತ್ತು, ನಾನೇ ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಆ ಸಮಯದಲ್ಲಿ ನನ್ನ ಧ್ಯಾನ, ನನ್ನ ಜ್ಞಾನ, ನನ್ನ ಯಾವುದೂ ನನ್ನನ್ನು ಕೈ ಹಿಡಿತಾ ಇಲ್ಲ. ಆ ಸಮಯದಲ್ಲಿ ನಾನೇನು ಅಂದ್ಕೊಳ್ತಾ ಇದ್ದೆ, ಬಹುಶಃ ಒಂದು 10-8 ಆಸ್ಪತ್ರೆಗಳಾಯ್ತು, ಎಲ್ಲಾ ಕಡೆ ನಾರ್ಮಲ್ಲು. ನನಗೆ ಕಡೆಗೆ ಏನ್ ಅನ್ಸ್ಬಿಡ್ದು ಅಂದ್ರೆ, ಅಯ್ಯೋ ಯಾರಾದ್ರೂ ಒಂದ್ ಏನೋ ಕಾಯಿಲೆ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ರಪ್ಪ, ಇಲ್ಲಾಂದ್ರೆ ನಾವೇ ಏನೇನೋ ಊಹೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಹೌದು ಸರ್. ಹಾಗಾಗಿ
ಈ ನಿನ್ನ ವಿಚಾರ ಇದೆಯಲ್ಲ, ಇದು ಡಾಕ್ಟರ್ ದೃಷ್ಟಿಯಲ್ಲಿ ಅಥವಾ ಅವರ ಜ್ಞಾನದಲ್ಲಿ ಆಪರೇಷನ್ ಮಾಡುವಷ್ಟು ದೊಡ್ಡದಲ್ಲದೆ ಇರ್ಬೋದು, ಆದ್ರೆ ಅವ್ರ ಪ್ರಕಾರ ಏನು ದೊಡ್ಡದಾದಾಗ ಮಾಡೋಣ ಅಂತಲ್ಲ. ಹಾ ಸರ್, ಅದೇ ತರ ಹೇಳ್ತಾ ಇದ್ದಾರೆ ಸರ್. ಆತರ ಪ್ರಾಬ್ಲಮ್ ಏನು ಇಲ್ಲ. ಅದೇ ಮಾತಿನ ಒಳ ಅರ್ಥ ಹಂಗೆ ಆಯ್ತಲ್ಲಪ್ಪ. ಹೌದು ಸರ್, ಈಗ ಅವರು ಇದಿದ್ರೆ ಸ್ಕ್ಯಾನ್ ಗೊತ್ತಾಗ್ತಾ ಇತ್ತು MRI ನಲ್ಲಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮೇನ್ಲಿ ನಾಟಿ ವೈದ್ಯ ಪದ್ಧತಿ ಆಗಲಿ ಅಥವಾ ಈ ಪದ್ಧತಿ ಆಗಲಿ, ನೀನು ಯೋಗ ಮಾಡೋದು, ನೀನು ಧ್ಯಾನ ಮಾಡೋದು, ಅಥವಾ ಧ್ಯಾನ ಬಿಟ್ಬಿಡು ಸ್ವಲ್ಪ ವಾಕ್ ಮಾಡೋದು, ಆ ಭಾಗಕ್ಕೆ ಹೆಚ್ಚು ಒತ್ತಡ ಹಾಕದೇ ಇರೋದು. ಈ ದೇಹ ಅನ್ನೋದು ಎಷ್ಟು ಸೂಕ್ಷ್ಮ ಅಂದ್ರೆ ನೋಡಪ್ಪ, ನೋಡ್ಲಿಕ್ಕೆ ಹಿಂಗ್ ಕಾಣ್ತೀವಿ ಅಷ್ಟೇ, ಸರಿಯಾಗಿ ಒಂದು ಎಮ್ಮೆ ಜಾಡ್ಸ್ ಹೋದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ನಿಜ ಸರ್. ಮೇಲ್ನೋಟಕ್ಕೆ ಅವನ್ ದೈತ್ಯ, ಬುದ್ಧಿಯಿಂದ ದೈತ್ಯ ಇರ್ಬೋದು, ಆದ್ರೆ ದೇಹದ ವಿಚಾರ ಬಂದ್ರೆ ಅವನೊಂದ್ ಚಿಕ್ಕ ಗಾಡಿ ಸ್ಕಿಡ್ ಆಗಿ ಬಿದ್ದು ತಲೆ ಮಕ್ಕೆ ರೋಡಿಗೆ ಬಿದ್ದ ಅಂದ್ರೆ ತಲೆ ಎಲ್ಲ ಏನು ಚಿತ್ರಾನ್ನ ಗುಜ್ಜಾಗಿ ಹೋಗುತ್ತೆ. ದೇಹ ಅನ್ನೋದು ಅಷ್ಟು ಸೂಕ್ಷ್ಮ ಕಣಪ್ಪ. ಹಾಗಾಗಿ ಈ ದೇಹವನ್ನ ನಮ್ಮ ಆಯಸ್ಸಿರೋವರೆಗೂ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ತಗೊಂಡು ಬಂದಿದ್ದೀವಿ, ಏನೂ ಮಾಡ್ಲಿಕ್ಕಾಗಲ್ಲ. ಬಟ್ ಏನ್ರೆ ಅಯ್ಯೋ ಬಿಡು ನಂದು ಪಾಡೆ ಎಷ್ಟು ಅಂದ್ಕೊಂಡು ಸುಮ್ಮನೆ ಆಗ್ಲಿಕ್ಕಾಗಲ್ಲ. ಅದನ್ನ ಕಾಪಾಡಿಕೊಳ್ಳುವ ಪ್ರಯತ್ನ, ಮನುಷ್ಯ ಪ್ರಯತ್ನ ಅಂತ ಇರಲೇಬೇಕು ಅದಕ್ಕೆ. ಹೌದು ಸರ್. ಹಾಗಾಗಿ ನೀವು ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮ ಸುತ್ತಮುತ್ತ ಈ ನಾಟಿ ಪದ್ಧತಿ, ಅರ್ಥಾತ್ ಈ ಸೊಂಟ ಉಳ್ಕೋದು, ಸೊಂಟ ನೋವು, ಸೊಂಟ ಕಟ್ಟಾಕೋದು, ಕಾಲಿಗೆ ಕಟ್ಟಾಕೋದು, ಈ ಎಲ್ಲ ಇರ್ತವೆ ಕೆಲವೊಂದು ಕಡೆ. ಆ ಮೂಲಕ ಪ್ರಯತ್ನ ಮಾಡು, ನಿನಗೆ ಅಲ್ಲಿ ಅತೀ ಬೇಗ ಗುಣಮುಖ ಆಗ್ಲಿಕ್ಕೆ ಒಂದೊಳ್ಳೆ ಬೆಳಕಿನ ದಾರಿ ಕಾಣುತ್ತೆ. ಬಟ್ ನೀನು ಈ ಇಂಗ್ಲಿಷ್ ಮೆಡಿಸಿನ್ ಓದಷ್ಟು ಒಂದೋ ನಿನ್ನನ್ನು ಇನ್ನಷ್ಟು ಗೊಂದಲಕ್ಕೊಳಪಡಿಸ್ತಾರೆ, ನಿನ್ನ ಧೈರ್ಯವನ್ನ ಕೆಡಿಸ್ತಾರೆ, ಮತ್ತೆ ಅವ್ರಿಗೇನಪ್ಪ ದುಡ್ಡು ಬಂದ್ರೆ ಸಾಕು. ಹೌದು ಸರ್, ನಿಜಾನೇ ಸರ್. ಬಟ್ ಈಗ ನೀನು ಸ್ವಲ್ಪ ಟೆಸ್ಟ್ ಮಾಡಿಸು, ಈ ಟೆಸ್ಟ್ ಮಾಡಿಸು ಏನೇನೋ ಹೇಳ್ತಾರೆ ಸರ್ ಅವರು. ಬ್ಲಡ್ ಟೆಸ್ಟ್ ಮಾಡಿಸು, ಬೇರೆ ಪ್ರಾಬ್ಲಮ್ ಇರುತ್ತೆ. ನೋಡಪ್ಪ, ನಾಟಿ ವೈದ್ಯ ಪದ್ಧತಿ ಇದೆಯಲ್ಲ, ಅಲ್ಲೂ ಕೆಲವೊಬ್ರು ದುಡ್ಡಿಗೆ ಮಾಡೋರಿದ್ದಾರೆ. ಬಟ್ ಅಲ್ಲಿ ಬಹುತೇಕ ಇಲ್ಲ ಸರ್, ನಮ್ ತಂದೆ ಕಲ್ತಿದ್ರು ಸರ್, ನಾನ್ ದುಡ್ಡು ತಗೊಳಲ್ಲ ಸರ್, ನಾನು ನಮ್ ತಂದೆ ಹೇಳ್ಕೊಟ್ರಲ್ಲ ಅಂತ ಜನಕ್ಕೆ ಮಾಡ್ತಾ ಇದೀನಿ ಅಷ್ಟೇ ಸರ್ ಅಂತಾರೆ. ಈ ನಾಟಿ ವೈದ್ಯ ಪದ್ಧತಿ ದುಡ್ಡು ತಗೊಂಡು ಬಿಡ್ಲಿ, ಆದ್ರೆ ನಿಮ್ಮ ಪರಿಸ್ಥಿತಿಗೆ ಅಥವಾ ನಿಮ್ಮ ಸ್ಥಿತಿಗೆ ತಕ್ಕಂತೆ ಅವ್ರು ನಿನಗೆ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ. ಹಾಗಾಗಿ ಈ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದ್ದಾಯ್ತು, ಈಗ ಅದನ್ನು ಬಿಡು. ಸೊ ಈ ಕಡೆ ನೀನು ಗಮನ ಕೊಡು. ನೋಡಪ್ಪ, ವಿದ್ಯೆ, ಈಗ ನೀನು IAS ಮಾಡ್ತೀಯೋ, KS ಮಾಡ್ತೀಯೋ, ಪ್ರಧಾನಿ ಆಗ್ತೀಯೋ, ವಾಟ್ ಎವರ್ ಇಟ್ ಈಸ್, ಮೊದಲು ಆರೋಗ್ಯ. ಹೌದು ಸರ್, ನಿಜಾನೇ ಸರ್. ಅರ್ಥ ಆಯ್ತಿಲ್ಲಪ್ಪ, ಮನೆಯಲ್ಲೂ ಇದ್ದೇ ಹೇಳ್ತಿದ್ದಾರೆ ಸರ್. ಆಗ ಅದನ್ನೇ ಹೇಳ್ತಾನೆ. ಇವತ್ತು ನೋಡಪ್ಪ, ಮನುಷ್ಯ ಡಿಗ್ರಿ ಪಡ್ಕೊಳ್ತಿದ್ದಾನೆ, ಡಾಕ್ಟರೇಟ್ ಪಡ್ಕೊಳ್ತಿದ್ದಾನೆ, ಆದ್ರೆ ಹೇಗೆ ಸಂತೋಷವಾಗಿರ್ಬೇಕು ಅನ್ನೋದನ್ನೇ ಕಲಿತಾ ಇಲ್ಲ ಅವನು. ಹೌದು ಸರ್. ನೀನು ಹಾಗೆ, ನೀನು IAS ಮಾಡ್ತೀಯೋ, KS ಮಾಡ್ತೀಯೋ, ಫೈನ್, ಅದಕ್ಕೆ ಸಮಯ ಸಿಕ್ಕರೆ ಮಾಡೋಣ, ಅಥವಾ ಈ ಮಧ್ಯದಲ್ಲಿ ಏನಾದರೂ ಆದರೆ ಮಾಡು. ಆದರೆ ನಿನ್ನ ದೇಹವನ್ನ ನೀನು ಈ ಮಟ್ಟಿಗೆ ಕೊಂದುಕೊಂಡು ಏನೂ ಮಾಡ್ಲಿಕ್ಕೆ ಹೋಗೋದು ಅಷ್ಟು ಯೋಗ್ಯ ಅಲ್ಲ. ಅದಕ್ಕೆ ವಿವೇಕಾನಂದರು ಏನು ಹೇಳಿದ್ರು, ಉಕ್ಕಿನಂತಹ ನರಮಂಡಲಗಳು ದೇಹ ಬಲಿಷ್ಠವಾಗಿರ್ಬೇಕು. ಅಂದ್ರೆ ಮನಸ್ಸಿನ ಸ್ಥಿತಿ ಗಟ್ಟಿಯಾಗಿರ್ಬೇಕಂದ್ರೆ ದೇಹದ ಸ್ಥಿತಿಯೂ ಗಟ್ಟಿಯಾಗಿರ್ಬೇಕು. ಹೌದು ಸರ್, ನಿಜ ಸರ್. ಎಂತ ಮೋಟಿವೇಟ್ ಮಾಡೋ ವ್ಯಕ್ತಿನೂ ಕೂಡ ಜ್ವರ ಬಂದ್ರೆ ಅವನಿಗವನೇ ಧೈರ್ಯ ತಗೊಳಕ್ ಆಗ್ತಿರಲ್ಲ, ಇನ್ ಜನಕ್ಕೆ ಮೋಟಿವೇಟ್ ಮಾಡೋದಿಲ್ಲ ಬಂತು. ಹೌದು ಸರ್. ಹಂಗಾಗಿ ನಾವು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇರ್ಬೇಕಂದ್ರೆ ದೇಹದ ಸ್ಥಿತಿ ಕೂಡ ಚೆನ್ನಾಗಿರ್ಬೇಕು. ಹೊಟ್ಟೆ ನೋವು ಬಂದಿರೋ ನನ್ನ ಹೋಗೋ ಮೋಟಿವೇಟ್ ಮಾಡಿ ಇನ್ನೊಬ್ಬರಿಗೆ ಅಂದ್ರೆ ಹೆಂಗ್ ಮಾಡ್ತಾನೆ, ಅವನಿಗೆ ನೋವು ಬಂದು ಸಾಯ್ತಾ ಇದ್ದಾನೆ. ಹಾಗಾಗಿ ಮನಸ್ಸಿನ ಆನಂದ, ದೇಹದ ಸ್ಥಿತಿ ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅರ್ಥಾತ್ ಕಾಲಿನ ಬೆರಳು ಕಲ್ಲಿಗೆ ಎಡವುದ್ರೆ, ರಕ್ತ ಬಂದ್ರೆ ಅದು ನೇರವಾಗಿ ಮನಸ್ಸಿನ ಡಿಸ್ಟರ್ಬೆನ್ಸ್ಗೆ, ಮನಸ್ಸಿನ ಡಿಪ್ರೆಷನ್ಗೆ, ಮನಸ್ಸಿನ ನೋವಿಗೆ ಕಾರಣ ಆಗುತ್ತೆ. ಹೌದಲ್ಲ? ಹೌದು ಸರ್, ನಿಜ. ಅಂದ್ರೆ ಕಾಲಿಗೆ ಗಾಯ ಆಯ್ತು, ಮನಸ್ಸಿಗೆ ಯಾಕೆ ನೋವಾಯ್ತು? ಕಾಲಿಗೂ ಅಂದ್ರೆ ದೇಹಕ್ಕೂ ಮನಸ್ಸಿಗೂ ಆ ಮಟ್ಟಿಗೆ ಅವಿನಾಭಾವ ಸಂಬಂಧ ಇದೆ. ಕಾಲು ಎಡವಿ ಬೆರಳು ರಕ್ತ ಬಂದ ತಕ್ಷಣ ಅಯ್ಯೋ ಇದೆಲ್ಲಿ ಸೆಪ್ಟಿಕ್ ಆಗುತ್ತೋ, ಅಯ್ಯೋ ಇಲ್ಲಿ ಮನೆಯವ್ರು ಎಲ್ಲಿ ಬೈತಾರೋ, ಅಯ್ಯೋ ಇದು ನಾಳೆ ಏನು ಗಾಯ ಆಗುತ್ತೋ, ಕಾಲಿಗೆ ಆಗಿದ್ದಕ್ಕೆ ಮನಸ್ಸು ಇಷ್ಟೆಲ್ಲ ಯೋಚನೆ ಮಾಡುತ್ತೆ. ಹಾಗಾಗಿ ದೇಹದ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿದ್ರೆ ನಾವೇನು ಬೇಕಾದರೂ ಸಾಧಿಸುವಷ್ಟು ಅಂತಃಶಕ್ತಿ, ಮಾನಸಿಕ ಶಕ್ತಿ ಇರುತ್ತೆ. ಆದರೆ ದೇಹ ಯಾವುದೋ ಒಂದು ಭಾಗ ತುಂಬ ನೋವು ಕೊಡ್ತಾ ಇದೆ ಅಂದಾಗ ಈ ಏನು ಮಾಡ್ಲಿಕ್ಕೂ ಅಲ್ಲ. ತುಂಬಾ ಜನ ಇದೇ ಡಿಪ್ರೆಷನ್ಗೆ ಸತ್ತೋರು ಇದ್ದಾರಪ್ಪ. ಹೌದು ಸರ್, ನನ್ಗೂ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಸರ್, ಇದೇನೋ ಲೈಫ್ ಲಾಂಗ್ ಹಿಂಗೆ ಇರುತ್ತೇನೋ, ವಾಸಿನೇ ಆಗಲ್ವೇನೋ. ಇಲ್ಲ, ಖಂಡಿತ
ನಿಮಗೆ ವಾಸಿ ಆಗುತ್ತೆ. ಹಾಗಾಗಿ ನಾನು ಹೇಳ್ತೀನಪ್ಪ, ಇದಕ್ಕೆ ನಾಟಿ ಪದ್ಧತಿಗೆ ಹೋಗು. ನನಗೆ ಯಾರಾದರೂ ಖಂಡಿತ ಕಾರ್ಯಕ್ರಮ ನೋಡ್ತಿರೋ ಯಾರೋ ಮಹಾನುಭಾವರು ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಹೇಳಿದ್ರೆ ದಯವಿಟ್ಟು ನನಗೆ ನೀನು ಒಂದು ವಾಟ್ಸಪ್ ಮಾಡಿ ಟಚ್ಚಲ್ಲಿರಪ್ಪ, ನಾನು ಮಾತಾಡ್ತೀನಿ. ಬಟ್ ನಾನು ಹೇಳ್ತೀನಿ, ಇದು ಅಬ್ಬಬ್ಬಾ ಅಂದ್ರೆ ಇನ್ನೊಂದು 4-5 ತಿಂಗಳಿರಬಲ್ಲದು. ನೀನ್ ನಂಬಿಕೆ ಇಟ್ಕೊ, ಈ 4-5 ತಿಂಗಳಿರಬಲ್ಲದು. ಸರ್ 2 ವರ್ಷದಿಂದ ಇದೆ ಅಂತ ನೀನು ಅನ್ಸ್ಬಹುದು, ಆದ್ರೆ ನೀನು ನಾನು ಹೇಳಿದ ಹಾಗೆ ನಾಟಿ ಪದ್ಧತಿಯನ್ನ ನೀನು ಅನುಸರಿಸಿದ್ದೇ ಆದಲ್ಲಿ ಮತ್ತೆ ದೇಹದ ಅಂಗಾಂಗಗಳು ಯಾವಾಗ ಏನೇ ನೋವಿದ್ರೂ ಮಾನಸಿಕವಾಗಿ ನನ್ನಲ್ಲಿ ಭಯದಿಂದ ಮುಕ್ತನಾಗಿ ಧೈರ್ಯ ಇದ್ರೆ ಯಾವುದನ್ನು ಬೇಕಾದ್ರೂ ಮೆಟ್ಟಿ ನಿಲ್ಬಹುದಪ್ಪ. ನೀನು ಮೊದಲೇ ಅಯ್ಯೋ ಜೀವನ ಪೂರ್ತಿ ಹಿಂಗಿರುತ್ತೇನೋ, ಇನ್ನು ನನ್ನ ಬದುಕೇನು ಅಂದ್ರೆ ನೀನು ಮಾನಸಿಕವಾಗಿ ಈ ಮಟ್ಟಿಗೆ ನಿನ್ನ ಮೇಲೆ ನೀನು ಕಲ್ಲು ಹಾಕೊಳ್ತಾ ಇದೀಯಾ ಅಂದ್ರೆ ದೇಹಕ್ಕೂ ಕೂಡ ಅದು ಆಯಾಸ. ಈಗ ಯೋಚನೆ ಮಾಡಪ್ಪ, ಇಡೀ ದಿನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ಅಯ್ಯೋ ನನ್ನ ದೇಹ ತುಂಬಾ ಕಷ್ಟಪಟ್ಟಿದೆ ಇವತ್ತು, ನನಗೆ ಈ ಸುಮ್ಮನು ಅಂತ ಕೂತ್ಕೊಳ್ಬೇಕು ಅನ್ನಲ್ಲ, ಅವನು ನಿದ್ದೆ ಮಾಡಬೇಕು ಅಂತ ಆಸೆ ಪಡ್ತಾನೆ. ಅಂದ್ರೆ ದೇಹದ ಆಯಾಸವನ್ನ ನಿದ್ದೆ ಮೂಲಕ ನಿದ್ದೆ ಅನ್ನೋದು ಅದು ಒಂದು ದೇಹ ಅಂದ್ರೆ ಕಂಪ್ಯೂಟರ್ ಶಟ್ ಡೌನ್ ಮಾಡ್ದಂಗೆ ದೇಹವನ್ನ ಶಟ್ ಡೌನ್ ಮಾಡ್ತತೆ. 6th ಸೆನ್ಸ್ ಒಂದು ಎಚ್ಚರವಾಗಿರುತ್ತೆ ಅನ್ನೋದು ಬಿಟ್ರೆ, ಅಂದ್ರೆ ಈಗ ನೀವು ನಿದ್ದೆಯಲ್ಲೂ ಸೊಳ್ಳೆ ಕಡಿದ್ರೆ ನಿಮ್ಮ ಕೈ ಕರೆಕ್ಟಾಗಿ ಸೊಳ್ಳೆ ಕಡಿದ ಭಾಗವನ್ನೇ ಪಟ್ ಅಂತ ಹೊಡ್ಕೊಳ್ಳುತ್ತೆ. ಅಂದ್ರೆ ಅದು 6th ಸೆನ್ಸ್, 6ನೇ ಪ್ರಾಣದ ಕೆಲಸ ಅದು. ಆದ್ರೆ ಇನ್ನು ಉಳಿದೆಲ್ಲ ಪ್ರಾಣಗಳು ಏನಿದ್ದಾವೆ ಆ ಎಲ್ಲವೂ ಕೂಡ ಶಟ್ ಡೌನ್ ಆಗುವ ಸಮಯ ನಿದ್ದೆ. ಅರ್ಥಾತ್ ದೇಹಕ್ಕೆ ಆಯಾಸ ಆದ್ರೂ ಕೂಡ ಸಿಕ್ದವ್ರ ಮೇಲೆಲ್ಲ ರೇಗ್ತಾ ಇರ್ತಾರೆ ಕೆಲವೊಬ್ರು. ಅಂದ್ರೆ ದೇಹಕ್ಕೆ ಆಯಾಸ ಆಗುವುದು ಅದು ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾಗಿ ನೀನು ಇದು ನನಗೆ ವಾಸಿನೇ ಆಗಲ್ವೇನೋ ಅಂತ ನೀನು ಭಾವಿಸೋದಾದ್ರೆ ಇದು ಶಾಶ್ವತವಾಗಿ ಹೀಗೆ ಉಳ್ಕೊಂಡ್ಬಿಡುತ್ತೆ. ನಿನ್ನ ಬೆನ್ನು ನೋವು ಹೊರಟೋಗ್ಬೋದು, ಆದ್ರೆ ನಿನ್ನ ಮಾನಸಿಕ ಕಾಯಿಲೆಗೆ ಮದ್ದಿಲ್ಲ. ಅದಕ್ಕೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರಲ್ಲ. ನಿನ್ನ ಧೈರ್ಯಯುತ ಯೋಚನೆ ಪರವಾಗಿಲ್ಲ, ಇದೇನು ಪ್ರಾಣ ಹೋಗುವಂತದ್ದಲ್ಲ. ಹಾಗಾಗಿ ಹಾಗಂದುಕೊಂಡು ನೀನು ನಾಟಿ ವೈದ್ಯ ಪದ್ಧತಿಗೆ ನೀನು ಶರಣಾಗು, ಅಲ್ಲಿ ನೀನು ಖಂಡಿತ ಪರಿಹಾರ ಸಿಗುತ್ತೆ. ಆದರೆ ಇಂಗ್ಲಿಷ್ ಮೆಡಿಷನ್ಗೆ ನೀನು ಅಕಸ್ಮಾತ್ ಯಾರೋ ಅಂತ ಒಳ್ಳೆ ಬೆಸ್ಟ್ ಸಿಕ್ಕಿದ್ರು ಅಂತ ನಿನಗೆ ಎಲ್ಲಾದ್ರೂ ಒಳ್ಳೆ ರಿವ್ಯೂ ಬಂದ್ರೆ ಆ ಡಾಕ್ಟರ್ ಹತ್ರ ಬೇಕಾದ್ರೆ 1-2-3 ಸರಿ ತೋರಿಸು. ಅದು ಬಿಟ್ಟು ನನ್ನ ಪ್ರಕಾರ ಈ ಕಟ್ ಹಾಕ್ತಾರೆ, ಜಾಂಡೀಸ್ ಔಷಧಿ ನೀಡ್ತಾರೆ, ಇಂಥದ್ದು ಏನೇನೋ ಒಂದಷ್ಟು ಇರುತ್ತೆ. ಅವರೆಲ್ಲ ನಾಟಿ ವೈದ್ಯ ಪದ್ಧತಿಯನ್ನ ತಲತಲಾಂತರದಿಂದ ಮಾಡ್ಕೊಂಡು ಬಂದಿರ್ತಾರೆ. ನೋವಿಲ್ಲ, ಆದ್ರೆ ಸ್ವಲ್ಪ ಅದರ ಚಿಕಿತ್ಸೆ ತುಂಬಾ ದಿನಗಳಿಡಿಬಹುದಷ್ಟೇ. ಹೌದು ಸರ್. ಇಂಗ್ಲಿಷ್ ಮೆಡಿಸನ್ನು ನಿನಗೆ ಒಂದೇ ನಿಮಿಷಕ್ಕೆ ಸರಿ ಮಾಡಿಬಿಡ್ಬೋದು. ಆದರೆ ಈ ನಾಟಿ ಪದ್ಧತಿ ಹೇಗೆ ಅಂದರೆ ಅದು ಸ್ವಲ್ಪ ಜಾಸ್ತಿ ಪ್ರೋಸೆಸ್, ಜಾಸ್ತಿ ದಿನಗಳು ಹಿಡಿಯುತ್ತೆ. ನಿಜ ಸರ್. ಹಾಗಾಗಿ ಶಾಶ್ವತ ಪರಿಹಾರ ಕೊಡುತ್ತಲ್ಲ ಸರ್? ಶಾಶ್ವತವಾಗಿ ಪರಿಹಾರ ಕೊಡುತ್ತಲ್ಲ ಸರ್? ತುಂಬಾ ದಿನ ಅದು ಆ ಪರಿಹಾರವೇ ಹಾಗೆ. ಅದು ಶಾಶ್ವತ ಪರಿಹಾರ. ಜೊತೆಗೆ ನಿನ್ನ ದೇಹಕ್ಕೆ ಹೆಚ್ಚು ತ್ರಾಸ ಕೊಡ್ಲಿಕ್ಕೆ ಹೋಗ್ಬೇಡಪ್ಪ. ಈಗ ದುಡಿಬೇಕು ಅಂತ ಎಲ್ರಿಗೂ ಆಸೆ ಇದೆ ಕಣಪ್ಪ. ಬಂಗ್ಲೋ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಮನೆ ತಗೊಳ್ಬೇಕು. ಬಟ್ ಎಲ್ಲವನ್ನ ನಾನು ಸಂಪಾದಿಸುವುದು, ಎಲ್ಲವನ್ನ ಗಳಿಸುವುದು ಯಾಕೆ? ನಾನು ಅದನ್ನು ಅನುಭವಿಸಬೇಕು, ನನ್ನವರೊಂದಿಗೆ ನಾನು ಚೆನ್ನಾಗಿರ್ಬೇಕು ಅಂತ. ದೊಡ್ಡ ಮನೆ ಕಟ್ಟಿಬಿಟ್ಟು ಯಾವ ಮಟ್ಟಿಗೆ ಇವನು ಸುಸ್ತಾಗಿದ್ದ ಅಂದ್ರೆ ಗೃಹಪ್ರವೇಶದಿಂದ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಆಯ್ತು ಅಂದಾಗ ಅವ್ನ ಮನೇಲಿ ಬದುಕೋ ಯೋಗನೇ ಇಲ್ವಲ್ಲ ಅವನಿಗೆ. ಹೌದು ಸರ್, ನಿಜ ಸರ್. ನಾವೆಲ್ಲ ಏನು ಪೈಪೋಟಿಗೆ ಬಿದ್ದುಬಿಟ್ಟಿದ್ದೀವಿ. ನಾನು IAS, ನಾನು KS, ನಾನು ಅದು ಮಾಡು, ನಾನು ಇದನ್ನು ಮಾಡು. ನನಗೆ ಅವಳು ಮೆಚ್ಚುತ್ತಾಳೆ, ನನಗೆ ಇವಳು ಒಪ್ಪುತ್ತಾಳೆ, ಇವಳು ನನ್ನನ್ನು ಆಸೆ ಪಡ್ತಾಳೆ, ಅವನು ಯಾರೋ ಅವನಿಗಿಂತ ನಾನು ಚೆನ್ನಾಗಿ. ಈ ಪೈಪೋಟಿಗೆ ಬಿದ್ದಾಗ ನಮಗೆ ಗೊತ್ತಿಲ್ದಂಗೆ ನಾವು ದೇಹಕ್ಕೆ ತುಂಬ ತ್ರಾಸ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. 1 ಗಂಟೆ ತನಕ ಎದ್ದಿರ್ಬಿಡ್ತೀವಿ, ಮತ್ತೆ ಆಗದೆ ಇದ್ರೂ ಮಾಡ್ಲಿಕ್ಕೆ ಹೋಗ್ತೀವಿ. ಏನಪ್ಪ, ದೇಹ ಅನ್ನೋದು ಬಹಳ ಸೂಕ್ಷ್ಮ. ಅದನ್ನ ನೀನು ಚೆನ್ನಾಗಿ ಕಾಯ್ದುಕೊಂಡ್ರೆ ಓಕೆ, ಇಲ್ಲ ಹೊರಟಾಗ ಆಡೋದ್ರಿಂದ ಅದು ಒಳ್ಳೇದಲ್ಲ. ಇಲ್ಲ ಸರ್, ಆ ತರ ಎಲ್ಲ ಏನು ಆಡಲ್ಲ ಸರ್. ಬಟ್ ಸರ್, ಇನ್ನೊಂದು ಸರ್, ಯಾರಿಗೂ ಕೆಟ್ಟದನ್ನ ಬೇಸಲ್ಲ ಸರ್, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸರ್. ಬಟ್ ನಂಗೆ ನೋಡಿದ್ರೆ ಈ ತರ ಆಗ್ತಿದೆ ಸರ್. ತೀರಾ ನೀನ್ ಅರ್ಥ ಮಾಡ್ಕೊಳ್ಬೇಕಿರೋದು, ನಾಳೆನೇ ಸಾವು ಬಂದ್ರು ಕೂಡ
ನೀನ್ ಏನು ಒಳ್ಳೆ ತಂದಲ್ಲಿ ಬದುಕ್ತಾ ಇದೆಯಲ್ಲಪ್ಪ, ಎಂದೂ ವ್ಯರ್ಥವಾಗುವುದಿಲ್ವಯ್ಯ. ಹೌದು, ನಾನು ಸ್ವಲ್ಪ ಹೆಚ್ಚು ವರ್ಷ ಬದುಕಲಿಲ್ಲ ಅನ್ನೋದು ಒಂದು ಬಿಟ್ರೆ 100 ದಿನ ಬದುಕಿದ್ರು ನಾನು ಧರ್ಮದ ರೀತಿಯಲ್ಲಿ ಬದುಕಿದ್ದೇನು ಅಂದ್ರೆ ನನ್ನ ಮುಂದಿನ ಉನ್ನತ ಜನ್ಮಕ್ಕೆ, ಅಂದ್ರೆ ನಾಯಿ ನರಿ ಜನ್ಮದ ಬದಲು ಇದಕ್ಕಿಂತ ಶ್ರೇಷ್ಠ ಜನ್ಮ ಸಿಗ್ಲಿಕ್ಕೆ ಈ ಜನ್ಮದ ಪುಣ್ಯ ದಾನ ಧರ್ಮಗಳು ನನ್ನನ್ನು ಕೈ ಹಿಡಿತವೆ. ಅಂದ್ರೆ ನಮ್ಗನ್ಸ್ಬೋದು ಇದೇನಪ್ಪಾ, ನಾನು ಎಲ್ರಿಗೂ ಒಳ್ಳೇದು ಬಯಸ್ತೀನಿ, ನನಗೆ ಈ ತರ ಕಾಯಿಲೆ ಕಸಾನೆಗಳು ಬರ್ತಾವಲ್ಲಪ್ಪ ಅಂತ. ನೋಡಪ್ಪ, ಇಲ್ಲಿ ನಮ್ಮ ಶಂಕರಾಚಾರ್ಯರ ಕಥೆಯನ್ನು ತಗೊಂಡ್ರೆ ಎಂತ ಮಹಾನುಭಾವರು, ಆದ್ರೆ ಅವರು ಕಡೆಯ ಸಮಯದಲ್ಲಿ ಪೈಲ್ಸ್ ಇಂದ ನರಳಾಡಿ ಪ್ರಾಣ ಬಿಟ್ರಲ್ಲಪ್ಪ. ಅಂತ ಮಹಾನುಭಾವರಿಗೆ ಮತ್ತೆ ಕಾಯಿಲೆ ಯಾಕೆ ಬಂತು? ವಿವೇಕಾನಂದರು ಕಾಯಿಲೆಯಿಂದ ನರಳುದ್ರಲ್ಲ, ಪರಮಹಂಸರು ಕಾಯಿಲೆಯಿಂದ ನರಳುದ್ರಲ್ಲ, ಬುದ್ಧ ಆ ರೀತಿ ಪ್ರಾಣ ಬಿಟ್ರಲ್ಲ. ಹೌದು ಸರ್. ವಿಷದ ಆಹಾರವನ್ನ ಸೇವಿಸಿ ಪ್ರಾಣ ಬಿಟ್ರು ಬುದ್ಧರು ಅಂತ ಹೇಳ ಅಂದ್ರೆ ಅಂತ ದೊಡ್ಡ ಜ್ಞಾನಿಗೆ ಆ ವಿಷದ ಪರಿಸ್ಥಿತಿ ಯಾಕೆ ಬಂತು? ಅಂದ್ರೆ ನಾನು ಒಳ್ಳೆಯವನಾಗಿ ಬದುಕ್ತಿದ್ದೀನಿ ಮಾತ್ರಕ್ಕೆ ನನಗೆ ಏನು ರೋಗ ರುಜಿನಗಳು ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ನನಗ್ ಕಾಣ್ತಾ ಇರೋದು ಈ ಜನ್ಮದ್ದು. ಏನ್ ಮಾಡ್ಕೊಂಡು ಬಂದಿದೀವೋ ನಮಗೇನ್ ಗೊತ್ತಪ್ಪ. ಹಿಂದಿಂದಕ್ಕೆ ಫಲ ಅನುಭವಿಸ್ಬೇಕಲ್ಲ. ಹೌದು ಸರ್, ನಿಜ. ಇವತ್ತಿಂದಕ್ಕೆ ನಾಳೆ ಅನುಭವಿಸ್ತೀವಿ, ಆದ್ರೆ ಈ ಹಿಂದೆ ಮಾಡಿರೋದಕ್ಕೆ ಇವತ್ತೇನು ಅನುಭವಿಸ್ಬೇಕಲ್ಲ. ಹೌದು ಸರ್. ಹಾಗಾಗಿ ನಾವು ಒಳ್ಳೇದು ಮಾಡಿಯೂ ನಮಗೇನು ಕಷ್ಟಗಳು ಬರ್ತಿದಾವೆ ಅಂದ್ರೆ ಅದಕ್ಕೆ ನಮ್ಮ ಅಣ್ಣವ್ರದೊಂದು ಹಾಡಿದೆ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಅಂದ್ರೆ ಈ ಮುಂಚೆ ಮಾಡ್ಬಿಟ್ಟಿದೀವಲ್ಲಪ್ಪ, ಅದ್ ಯಾರ ತಾತಂದು, ಅದ್ ನಮ್ದೇ. ಹೌದು ಸರ್. ನಾವೇನು ಮಾಡಿದ್ದೀವಿ ಸರ್, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಸರ್, ಬಟ್ ರಾತ್ರಿ ನನಗೆ ಕೆಟ್ಟದಾಗ್ಬಿಡ್ತು ಸರ್. ಯಾಕೆ? ಈ ಬೆಳಗ್ಗೆಯಿಂದ ಸಂಜೆವರೆಗೂ ನಿನಗೆ ನೆನಪಿದೆ ಏನೇನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂತ, ಬಟ್ ನೆನ್ನೆದು ಯಾವುದೋ ಮರ್ತು ಬಿಟ್ಟಿದೀಯ, ಅದು ಕರ್ಮ ನೆನ್ಪಿಟ್ಕೊಂಡಿರುತ್ತೆ. ನಾವು ನೆನ್ನೆದು ಮರ್ತು ಬಿಡ್ತೀವಿ, ಇವತ್ತಿಂದ ಮಾತ್ರ. ಹಾಗೆ ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲದೆ ಇರಬಹುದು, ಆದ್ರೆ ಹಿಂದಿನದ್ದು ನಮಗ್ ಗೊತ್ತಿಲ್ಲ. ಹೌದು ಸರ್. ಹಾಗಾಗಿ ನಾವು ಅದನ್ನ ಹೌದಪ್ಪ ಹಿಂದೆ ಯಾವ್ದೋ ಇರ್ಬೋದೇನೋ, ಅದಕ್ಕೆ ಅನುಭವಿಸಬೇಕಾಗಿದೆ, ಪರವಾಗಿಲ್ಲ, ಆಯ್ತು ದೇವ್ರು ನನ್ನ ಜೊತೆ ಇದ್ದಾನೆ ಅಂದುಕೊಂಡು ಮುಂದೆ ಸಾಗಬೇಕು. ಹಾಗಾಗಿ ಈ ವಿಚಾರದಲ್ಲಿ ಅಂದ್ರೆ ನಿಮ್ಮ ತರ ಪಾಪ ನೋವು ಅನುಭವಿಸ್ತಿರೋರು ಬಹಳ ಜನ ಇದ್ದಾರೆ. ಅವರೆಲ್ಲರೂ ಇದೇನಪ್ಪಾ ನಾನು ಧರ್ಮದಲ್ಲೇ ಇದ್ದೀನಿ, ನನಗೆ ಯಾಕೆ ಹಿಂಗ ಹಾಕ್ತಿದೆ ಅಂತ. ಆದ್ರೆ ಕಷ್ಟಗಳು ಬಂತು ಅಂತ ನನ್ನ ಧರ್ಮವನ್ನ ನಾನು ನನ್ನ ಒಳ್ಳೆತನವನ್ನ ಬಿಡುವುದು ಒಳ್ಳೇದಲ್ಲ. ಯಾಕಂದ್ರೆ ಈ ದೇಹಕ್ಕೆ ಕಾಯಿಲೆ ಇದೆಯಲ್ಲಪ್ಪ, ಈ ದೇಹ ಇರೋವರೆಗೂ ಇರ್ಬೋದು ಹಬ್ಬಬ್ಬ ಅಂದ್ರೆ, ಆದ್ರೆ ನನ್ನ ಒಳ್ಳೆಯತನ ಇದೆಯಲ್ಲ ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಅದು ನನ್ನ ಆತ್ಮದ ಗುಣ. ಹೌದು ಸರ್. ಅದು ಅದಕ್ಕೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ಆತ್ಮದ ಗುಣಕ್ಕೂ ಸಾವಿಲ್ಲ. ಆದ್ರೆ ದೇಹದೊಂದಿಗೆ ಬಂದ ನನ್ನ ಸುಂದರ ಹೇರ್ ಸ್ಟೈಲ್, ನನ್ನ ಸುಂದರ ಉಗುರುಗಳು, ನನ್ನ ಇವೆಲ್ಲ ದೇಹದ ಜೊತೆನೆ ನಾಶವಾಗ್ತವೆ. ಹೌದು ಸರ್, ನಿಜ ಸರ್. ಹಾಗಾಗಿ ಆ ಧನಾತ್ಮಕತೆಯನ್ನು ತುಂಬಕ್ಕೂ ಇಲ್ಲ, ನನಗೆ ಸರಿಯಾದ ಚಿಕಿತ್ಸೆ ಸಿಗೋ ಸಮಯ ಬರುತ್ತೆ, ನಾನು ಖಂಡಿತ ಸರಿ ಹೋಗ್ತೀನಿ. ಇಂಥದ್ದೇನು ನೋವಿನ ಸಮಯ ಬಂದಾಗ ಪರವಾಗಿಲ್ಲ, ಭಗವಂತ ನನ್ನನ್ನು ಕರ್ಕೊಂಡ್ರೂ ಪರವಾಗಿಲ್ಲ, ನಾನು ನನ್ನ ಬದುಕಿನ ಮೇಲೆ ನಾನು ಹೇಸಿಗೆ ಪಡುವುದಿಲ್ಲ. ಏನು ಕೊಟ್ಟಿದ್ದಾನೋ ಅದನ್ನು ನಾನು ಅನುಭವಿಸ್ತೀನಿ. ಈ ಹಿಂದೆ ಈ ನೋವು ಬರೋಕ್ಕಿಂತ ಮುಂಚೆ ನಾನು ಚೆನ್ನಾಗೇ ಇದ್ನಲ್ಲ. ಹೌದು ಸರ್, ನಿಜ ಸರ್. ಆಗ ನಾನು ಹಳೇದು ನೆನಪಾಗ್ತಾ ಇರುತ್ತೆ ಸರ್. ಅಯ್ಯೋ ದೇವ್ರೆ ನಾನು ಚೆನ್ನಾಗಿದ್ದೀನಿ, ಯಾಕೆ ಹಿಂಗೆ ನಾನು ಚೆನ್ನಾಗಿದ್ದೀನಿ ಅಂತ ನಾನು ದೇವ್ರನ್ನ ಕೇಳೇ ಇರ್ಲಿಲ್ಲ. ಹೌದು ಸರ್. ಆದ್ರೆ ಏನೋ ಒಂದು ಕೆಟ್ಟಾಗಿ ಏನಂತೀವಿ, ಅಯ್ಯೋ ದೇವ್ರೆ ನನಗೆ ಯಾಕೆ ಹಿಂಗ ಮಾಡಿದೆ ಅಂತೀವಿ. ಹೌದು ಸರ್. ಚೆನ್ನಾಗಿದ್ದಾಗ ದೇವ್ರಿಗೆ ಹೇಳಲಿಲ್ಲ ಅನ್ನೋದಾದ್ರೆ ಚೆನ್ನಾಗಿಲ್ದಾಗ್ಲೂ ನಾವು ದೇವ್ರಿಗೆ ಹೇಳಬಾರ್ದು. ಚೆನ್ನಾಗಿದ್ದಾಗ ಯಾರು ದೇವರನ್ನ ನೆನೆಸ್ಕೊಳ್ತಾನೋ ಅವನಿಗೆ ಮಾತ್ರ ಚೆನ್ನಾಗಿಲ್ದೆ ಹೋದಾಗ ದೇವರನ್ನ ಪ್ರಶ್ನೆ ಕೇಳೋ ಹಕ್ಕಿರುತ್ತೆ. ಹೌದಲ್ಲ? ಹೌದು ಸರ್. ಬಟ್ ಸುಖದಲ್ಲಿದ್ದಾಗ ನೆನಪೇ ಆಗಲ್ಲ ಸರ್ ದೇವರು. ಹಂಗ ನೆನಪಾಗಬೇಕಂದ್ರೆ ತಪಸ್ಬೇಕು. ಅದಕ್ಕೆ ದೊಡ್ಡವರು ಯಾರಾದ್ರೂ ಮಹಾನುಭಾವರನ್ನ ನೋಡು, ಅವರಿಂದ ಏನೇ ಜಗತ್ ಅವ್ರನ್ನ ಅದ್ಭುತ, ಇವ್ರು ಮಹಾನುಭಾವರು, ಇವ್ರು ದೇವ್ರು ಅಂತಿರ್ಲಿ, ಆದ್ರೆ ಆ ದೊಡ್ಡವರು ಮಾತ್ರ ಹೇಳ್ತಾರೆ ನಂದೇನು ಇಲ್ಲಪ್ಪ ಎಲ್ಲ ದೇವ್ರದು ಅಂತಾರೆ. ಹೌದು ಸರ್, ನಿಜ ಸರ್. ಅಂದ್ರೆ ಎಲ್ಲ ಜೈಕಾರ ಹಾಕೋ ಸಮಯದಲ್ಲೂ ಅದನ್ನ ಅವನು ಅಂಟಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅಂಟಿಸ್ಕೊಂಡು ಬಿಟ್ನೋ ಅದೊಂದು ಬಂಧನ. ಹೌದು ಸರ್. ಹಾಗಾಗಿ ಚೆನ್ನಾಗಿದ್ದಾಗಲೂ ದೇವರನ್ನ ಸ್ಮರಿಸುವ ಬುದ್ಧಿ ನಮಗೆ ಬಂದ್ರೆ ಅದಿನ್ನೂ ಚಂದ. ಎಂದೂ ಆಸೆಯಾಗದ ಕಾಯಿಲೆ ಇದಲ್ಲ, ಒಂದು. ಎರಡು, ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ ಪರಿಹಾರ ಅಲ್ಲ, ಎರಡು. ಮತ್ತೆ ಮೂರು, ಇದೊಂದು ತಾತ್ಕಾಲಿಕವಾಗಿ ಯಾವುದೋ ಕಾರಣಕ್ಕೆ ಬಂದಿದೆ, ನೀನು ಅದು ಕಾರಣನೂ ಹುಡುಕೋಕ್ ಹೋಗ್ಬೇಡ. ಯಾಕಂದ್ರೆ ಹುಡುಕ್ತಾ ಹೋದಷ್ಟು ನನ್ನ ತಲೆಯಲ್ಲಿ ಬರೋದೆಲ್ಲ ನೆಗೆಟಿವೇ. ಹೌದು ಸರ್.
ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗಾಯ್ತು, ಇದಿನ್ನೂ ಎಷ್ಟು ದಿನ ಇರ್ಬೋದು, ಅಯ್ಯೋ ನಾನು ಹಿಂಗೆ ನರಳಬೇಕಾಗುತ್ತೋ ಏನು. ಅದು ನಾಳೆ ಸರಿ ಹೋಗೋದಿದ್ರೂ ಕೂಡ ಇವತ್ತು ರಾತ್ರಿನೇ ನಾನು ಏನೇನೋ ನಿರ್ಧಾರ ಮಾಡಿ ಆ ಕಾಯಿಲೆಯನ್ನು ಇನ್ನೊಂಚೂರು ಪೋಸ್ಟ್ಪೋನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸಮಾಧಾನವಾಗಿರಿ. ಕಷ್ಟ ಇದೆ, ನಾನು ಅದನ್ನು ಅನುಭವಿಸಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋವು ಬಂದಾಗ ಈ ಬುದ್ಧಿ ಮಾತುಗಳೆಲ್ಲ ನೆನಪಿಗೆ ಬರದೇ ಇರ್ಬೋದು, ಆದ್ರೆ ಒಂದು ಭಗವಂತನ ಮೇಲೆ ಭಾರ ಹಾಕಿ ಬಿಟ್ಟು ಬಿಡ್ಬೇಕು. ತಂದೆ, ಇನ್ನು ಮುಂದೆ ಚೆನ್ನಾಗಿದ್ದಾಗಲೂ ಚೆನ್ನಾಗಿಲ್ದಾಗಲೂ ಇದು ನೀನು ಕೊಟ್ಟ ಜನ್ಮ. ನೀನು ಹಾಲಲ್ಲಾಗ್ತೀಯೋ, ನೀರಲ್ಲಾಗ್ತೀಯೋ, ಮುಳ್ಳಲ್ಲಾಗ್ತೀಯೋ, ಎಲ್ಲ ಹಾಕ್ತೀಯೋ, ಅದು ನಿನಗೆ ಬಿಟ್ಟಿದ್ದಪ್ಪ. ಹೀಗೆ ಆ ಭಾರವನ್ನೆಲ್ಲ ಅವನ ಮೇಲೆ ಹಾಕಿಬಿಟ್ರೆ ಸ್ವಲ್ಪ ಏನೋ ಮನಸ್ಸಿಗೆ ರಿಲೀಫ್ ಸಿಗುತ್ತೆ. ಆಮೇಲೆ ಪರಿಹಾರದ ಮಾರ್ಗವು ನಮ್ಮ ಕಣ್ಣಿಗೆ ಕಾಣುತ್ತೆ. ಆದ್ರೆ ಮನಸ್ಸಿನ ತುಂಬ ನೋವಿಟ್ಟುಕೊಂಡು ಕತ್ಲೆಯಲ್ಲಿ ಮುಳುಗ್ಬಿಟ್ರೆ ಮುಂದ್ಗಡೆ ದೇವ್ರು ನಿಂತಿದ್ರು ನಮಗೆ ಕಾಣಲ್ಲ. ಹೌದಲ್ಲ? ಒಳ್ಳೇದಾಗ್ಲಿ. ತಂದೆ ತಾಯಿಗೆ ಚೆನ್ನಾಗಿ ಒಬ್ಬ ಮಗನಾಗಿ ನಿಮ್ಮ ಕನಸನ್ನ ಈಡೇರಿಸಿಕೊಳ್ಳಿಕ್ಕೆ ಎಲ್ಲಾ ಶಕ್ತಿಯೂ ನಿಮಗೆ ಬೇಗ ಬರುತ್ತೆ. ಈ ಕಾಯಿಲೆಯಿಂದ ನಿಮಗೆ ಮುಕ್ತಿ ಖಂಡಿತ ಸಿಗುತ್ತೆ. ಧೈರ್ಯ ಕಳ್ಕೊಳ್ಬೇಡಿ. ಸರ್, ಇನ್ನೊಂದು ಸರ್, ಈ ಕಾಯಿಲೆಗೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ದೇವ್ರನ್ನ ಯಾವ ತರ ಪೂಜೆ ಮಾಡ್ಬೇಕು ಸರ್? ಇದಕ್ಕೆ ನಾನು ನಿನ್ನ ಮನೆ ದೇವರನ್ನ ನೀನು ಹೋಗಿ ಕಾಣಬೇಕು. ಮತ್ತೆ ಎಲ್ಲೂ ಕೂಡ ಶಾಸ್ತ್ರ ಅದು ಇದು ಅಂತ ಕೇಳಲಿಕ್ಕೆ ಹೋಗಬೇಡ. ಓಕೆ ಸರ್. ನೀನು ಎಲ್ಲಿ ಕೇಳಲಿಕ್ಕೆ ಹೋದ್ರು ಹೊಸದೇನೋ ಹುಟ್ಟುತ್ತಾ ಹೋಗುತ್ತೆ. ನೀನು ಭಗವಂತ ಅಂದ್ರೆ ಅದ್ ನಿನ್ನ ಮನೆ ದೇವರಿಂದ ಹಿಡಿದು ಕೃಷ್ಣ ಇಂದ ಹಿಡಿದು ಎಲ್ಲ ದೇವರು ಭಗವಂತ ಅಂದ್ರೆ ಮುಗೀತು. ಏಕೋ ದೇವಂ ಸರ್ವಭೂತೇಶು ಗೂಢ. ಎಲ್ಲ ಭೂತ ಅಂದ್ರೆ ಎಲ್ಲಾ ವಸ್ತುಗಳಲ್ಲೂ ಒಬ್ಬನೇ ದೇವರು ನಾನಾ ರೀತಿಯಲ್ಲೂ ಕೂತಿದ್ದಾನಷ್ಟೇ. ಹಾಗಾಗಿ ನೀನು ಈ ವಿಚಾರದಲ್ಲಿ ಹೆಚ್ಚು ನಿನ್ನ ಮನೆ ದೇವರನ್ನ ನಂಬು. ಯಾಕಂದ್ರೆ ನಾವು ನಮ್ಮಲ್ಲಿ ಈ 5 ದೇವಾಲಯಗಳನ್ನ ಅಥವಾ ಈ 5 ಕ್ಷೇತ್ರಗಳನ್ನ ನಾನು ಬಿಡಬಾರ್ದು. ಯಾವ ದೇವರು? ಮನೆ ದೇವರು, ಗ್ರಾಮ ದೇವರು, ಕುಲದೇವರು ಮತ್ತೆ ಕ್ಷೇತ್ರ ದೇವರು ಅಂತ. ಮನೆ ದೇವರು, ಗ್ರಾಮ ದೇವರು, ಕುಲದೇವರು, ಕ್ಷೇತ್ರ ದೇವರು, ಈ ದೇವರುಗಳನ್ನ ನೀನು ಪೂಜೆ ಮಾಡು. ಜೊತೆಗೆ ದೇವರುಗಳ ಪೂಜೆ ಅನ್ನೋದಕ್ಕಿಂತ ನಿನ್ನ ಹೃದಯದಲ್ಲಿ ಆ ಭಗವಂತನನ್ನ ಕಾಣು. ನೀನು ದೇವಸ್ಥಾನ, ಈಗ ಏನೋ ತುಂಬಾ ನೋವಿನ ಪರಿಸ್ಥಿತಿ ಬಂತು, ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೋಗೋಕೆ ಆಗದೆ ಇರ್ಬೋದು, ಆದ್ರೆ ನಿಂತಲ್ಲೇ ಕೂತಲ್ಲೇ ಭಗವಂತನನ್ನ ಕಾಣುವ ಬುದ್ಧಿ ಬರಬೇಕು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀನು ಯಾವ ದೇವರನ್ನು ಪೂಜಿಸದೇ ಹೋದ್ರೂ ಕೂಡ ಈ ಕಾಯಿಲೆ ನಿನ್ನಿಂದ ದೂರವಾಗುತ್ತೆ. ದೇವರನ್ನ ಪೂಜಿಸೋದು ನಿನ್ನ ಧೈರ್ಯಕ್ಕೆ. ಓಹ್, ದೇವ್ರಿಗೆ ನಾನು ಪೂಜೆ ಮಾಡಿದ್ದೀನಿ, ಅವನು ನನ್ನನ್ನು ಕಾಪಾಡ್ತಾನೆ. ಆದ್ರೆ ಪೂಜೆ ಮಾಡಿದ ಮಾತ್ರಕ್ಕೆ ನೀನು ಕಾಯಿಲೆ ಹೋಯ್ತೋ? ಇಲ್ಲ, ನೀನು ಅಂತರಂಗದಲ್ಲಿ ಭಯಕ್ಕೊಳಗಾಗಿ ನೀನು ಯಾವ ಪೂಜೆ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ಹೌದು ಸರ್. ನೀನು ಎಲ್ಲಿ ಶಾಸ್ತ್ರ ಅಥವಾ ಏನೇನೋ ಕೇಳಲಿಕ್ಕೆ ಹೋದಷ್ಟು ನೀನು ಇನ್ನೂ ನಿನಗೆ ಗೊತ್ತಿಲ್ಲದೆ ಇರೋ ಸಮಸ್ಯೆಗಳನ್ನೆಲ್ಲ ತಗ್ಲಾಕ್ತಾರೆ ನಿನಗೆ. ಹೌದು ಸರ್, ನಿಜ ಸರ್. ಬೇಡ, ಅದು ಅದ್ರ ಮೇಲೆ ಅಪನಂಬಿಕೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಬೇಡ ನಿನಗೀಗ. ಇದು ಒಂದೇ ಇದೆ, ಇದು ಒಂದ್ರ ಜೊತೆ ಹೋರಾಡು, ನೀನು ಗೆಲ್ತೀಯ. ಆಮೇಲೆ 3-4 ತಗ್ಲಾಕೊಂಬೇಕಾಗುತ್ತೆ ನೀನ್ ಮೈ ಮೇಲೆ. ಸರಿ ಸರ್. ಸರ್, ನಾನು 2 years ಬ್ಯಾಕ್ ಇದೇ ಮಾತಾಡಿದ್ದೆ, ಬಟ್ ನಿಮ್ ನೆನಪಿರಲ್ಲ ಅನ್ಕೊಂಡಿದ್ದೆ ಸರ್. ಇಲ್ಲ, ಖಂಡಿತ ನೆನಪಿದೆ. ಒಳ್ಳೇದಾಗ್ಲಪ್ಪ. ಓಕೆ ಸರ್. ನೋಡಿ ಪಾಪ, ವರ್ಷಾನುಗಟ್ಲೆ ಪರಿಹಾರ ಸಿಗದೇನೆ ಒದ್ದಾಡ್ತಿರೋರು ತುಂಬಾ ಜನ ಇರ್ತಾರೆ. ಈಗ ಮಗಳು ಮದುವೆ ಆಗಿಲ್ಲ ಅಥವಾ ಮನೆ ಕಟ್ಟೋಕಾಗಿಲ್ಲ, ಈ ಸಮಸ್ಯೆಗಳೆಲ್ಲ ಆಯ್ತು ಸೈಡ್ಗಿಡಿ. ಆದ್ರೆ ದೇಹಕ್ಕೆ ಏನೋ ಕಾಯಿಲೆ ಬಂದಿದೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಅಥವಾ ನೋವು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋದ್ರೂ ಸ್ಕ್ಯಾನಿಂಗ್ ಮಾಡ್ತಾರೆ, ಸಿಟಿ ಸ್ಕ್ಯಾನ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಅಂತಾರೆ. ಏನಪ್ಪ ಇದು ಗೊತ್ತೇ ಆಗ್ತಾ ಇಲ್ಲ ಅಂತ ಅಂದಾಗ ಪಾಪ ಅವ್ರಿಗೆ ನಾವು ಸಮಾಧಾನ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ನಾವು ಇಡೀ ದಿನ ಮಾತಾಡ್ಬೋದು, ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಅದಾಗಿಯೂ ನಾನು ಹೇಳೋದು, ನೀವು ಸ್ವಲ್ಪ ನಿಮ್ಮ ಆಲೋಚನೆ ಕ್ರಮವನ್ನು ನೀವು ಬದಲಿಸಿಕೊಳ್ಬೇಕು. ಹೌದು, ನೋವಾಗುತ್ತೆ, ಅದು ನೀವೇ ತಿನ್ನಬೇಕು. ಅದು ನಾನಾಗಲಿ ನಿನ್ನ ತಂದೆ ತಾಯಿ ಆಗಲಿ ಯಾರಿಗೂ ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ ಆ ನೋವನ್ನು. ಹಾಗಿದ್ದಾಗ ಈ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಚೆನ್ನಾಗಿ ಊಟ ಮಾಡಿ. ತಪ್ಪಾಗ್ಬಿಡ್ತೀನಿ, ಅದಾಗ್ಬಿಡ್ತೀನಿ ಅಂತ ನಿಮ್ಮ ದೇಹಕ್ಕೆ ನೀವು ತ್ರಾಸ ಕೊಟ್ಕೊಳ್ಬೇಡಿ. ವಾಕ್ ಮಾಡಿ, ಚೆನ್ನಾಗಿ ಓಡಾಡಿ, ಚೆನ್ನಾಗಿ ಕೆಲಸ ಮಾಡಿ.
ನಗನಗ್ತಾ ಇರಿ. ಈ ನಗು ಆನಂದವಾಗಿರೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಔಷಧಿ ಇಲ್ಲ. ಮುಖದ ತುಂಬ ನಗು ಇರಬೇಕು. ಯಾರೋ ಒಂದೇನೋ ಅಂದ್ರೆ ಬಿಡ, ಅವನು ಯಾರೋ, ಅವನು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ, ಅವ್ರ ಬಗ್ಗೆ ದ್ವೇಷ ಇರಬಾರ್ದು, ಸಾಮನ್ನು ಹೋಗ್ತಾ ಇರಬೇಕು. ಮುಖದ ಮೇಲೆ ನಗು ಇರಬೇಕು. ಅಯ್ಯೋ ಅವರು ಬೆಳೆದ್ಬಿಟ್ರು, ಅವ್ರು ದೊಡ್ಡ ಮನೆ ಕಟ್ಬಿಟ್ರು, ಅಯ್ಯೋ ಅವ್ರು ಕಾರ್ ತಗೊಂಡ್ಬಿಟ್ರು, ಅಯ್ಯೋ ಅವ್ರ ಮಗಳಿಗೆ ಎಂಥ ಅಳಿಯ ಸಿಕ್ಕದಾಗ ಗೊತ್ತಾ. ಯಾಕೆ ನಮಗೆಲ್ಲ ಅದು? ನೀವು ಎಲ್ಲರ ಸಂತೋಷವನ್ನ, ಎಲ್ಲರ ಗೆಲುವನ್ನ ಸಂಭ್ರಮಿಸಬೇಕು. ಅಯ್ಯೋ ಕಾರ್ ತಗೊಂಡ್ರ, ಅದ್ಭುತ ಬಿಡಪ್ಪ, ಪಾಪ ಅವ್ರ ತಂದೆ ಕುಡುಕ ಆದ್ರೂ ಕೂಡ ಮಗ ಕಷ್ಟಪಟ್ಟು ಏನೆಲ್ಲ ಮಾಡ್ತಾ ಇದ್ದಾನಲ್ಲ, ಅದ್ಭುತ ಬಿಡಪ್ಪ. ಅವಳಿಗೆ ಒಳ್ಳೆ ಗಂಡ ಸಿಕ್ಕುದ್ನಾ, ಪಾಪ ಕಷ್ಟಪಟ್ಟುಕೊಂಡು ಬೆಳ್ಕೊಂಡು ಬಂದ್ಲು, ಇವಾಗಾದ್ರೂ ಗಂಡನ ಮನೇಲಿ ಚೆನ್ನಾಗಿರ್ಲಿ ಬಿಡಪ್ಪ. ನನ್ನ ಶತ್ರುಗಳೇ ಆದರೂ ನಾನು ಅವರ ಸಂತೋಷವನ್ನು, ಅವ್ರ ಗೆಲುವನ್ನು ನಾನು ಅವ್ರ ಮುಂದೆ ಹೇಳದೇ ಇದ್ರು ನಾನು ಇದ್ದ ಜಾಗದಲ್ಲಿ ಹಂಗೆ ಅಂದ್ಕೊಳ್ಬೇಕು, ಒಳ್ಳೇದಾಗ್ಲಪ್ಪ. ಅದನ್ನು ಬಿಟ್ಟು ನಾನು ನನ್ನ ಮಗೊಂದು ಒಳ್ಳೇದಾಗ್ಬಿಡ್ತಲ್ಲ ಅವ್ರಿಗೆ ಹಿಂಗೆ ಅಂದ್ಕೊಂಡ್ರು, ಅದು ವಿಷ. ಅದಕ್ಕೆ ಬಸವಣ್ಣನವರು ಹೇಳ್ತಾರಲ್ಲ, ತನ್ನ ಮನೆಯ ಕಿಚ್ಚು ಅದಲ್ಲ, ಮನೆಯ ಕಿಚ್ಚು ಮನೆಯ ಸುಡುವುದಲ್ಲದೆ ಅನ್ಯರ ಸುಡುವುದೇ, ನಮ್ಮನೆ ಸುಡದೆ ಇನ್ನೊಂದ್ರ ಮನೆ ಸುಡುತ್ತಾ ಇಲ್ಲ. ಹಾಗಾಗಿ ನಾವು ಸಂತೋಷವಾಗಿ ಆನಂದವಾಗಿರುವುದನ್ನು ಕಲಿಬೇಕು. ಆದರೆ ವಿಚಿತ್ರ ಅಂದರೆ ಯಾವ ಶಾಲಾ ಕಾಲೇಜುಗಳು ಈ ಆನಂದವಾಗಿರುವುದನ್ನು ಕಲಿಸಲ್ಲ. ಪಾಪ, ಒಳ್ಳೆಯದಾಗಲಿ, ಶುಭವಾಗಲಿ.